ಕಾಲದಿಂದ. ವೆಲ್ಕಮ್ ಬ್ಯಾಕ್. SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಗಾನ ನಮನ ನಿಮ್ಮ ನ್ಯೂಸ್ 18 ಕನ್ನಡದ ಮೂಲಕ ನಾಡಿನ ಪ್ರಸಿದ್ಧ ಗಾಯಕರು ಈ ಮೂಲಕ ನಮನ ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಕಡೆ ಅವರದೇ ನುಡಿ ಚಿತ್ತಾರಗಳು, ಅವರ ಬಗ್ಗೆನೇ ಮಾತು. ಈ ಸಂದರ್ಭದಲ್ಲಿ ಅವರ ಹಾಡುಗಳ ಮೂಲಕ ಅವರಿಗೆ ಗಾನ ನಮನವನ್ನು ಸಲ್ಲಿಸ್ತಾ ಇದೆ. 3 ಜನ ದಿಗ್ಗಜ ಕಲಾವಿದರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಪ್ರಸಿದ್ಧ ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್, ಗಾಯಕಿ ಅರ್ಚನಾ ಉಡುಪ, ನಟ ಮತ್ತು ಗಾಯಕ ಸುನೀಲ್ ರಾವ್. ಅರ್ಚನಾ, ನೂರಾರು ಕಾರ್ಯಕ್ರಮಗಳು, ಅವರ ಜೊತೆ ಹಲವಾರು ಹಾಡುಗಳು, ಎಲ್ಲ ಸಂದರ್ಭದಲ್ಲೂ ಎಲ್ಲರೂ ಕೂಡ ಇಷ್ಟಪಡುವಂಥ ಒಬ್ಬ ಏಕೈಕ ಗಾಯಕ. ಒಂದು ಮಾತಿದೆ ಗೊತ್ತಾ, ಭಗವಂತನ ಮೆಚ್ಚಿಸ್ಬೋದು, ಆದರೆ ಜನರನ್ನ ಮೆಚ್ಚಕ್ಕಾಗಲ್ಲ, ಅಷ್ಟು ಈಸಿ ಅಲ್ಲ ಅಂತ. ಆದರೆ SPB ಅವರ ವಿಚಾರದಲ್ಲಿ ಅದು ಸುಳ್ಳು ಅನಿಸ್ಬಿಡುತ್ತೆ ಯಾವಾಗಲೂ ನನಗೆ. ವೈ, ಯಾಕೆ? ಅದು ಅವರೊಬ್ಬ ಪರಿಪೂರ್ಣ ಗಾಯಕ ಅಷ್ಟೇ ಅಲ್ಲ, ಅವರ ನಡವಳಿಕೆ ತುಂಬ ಇಷ್ಟ ಆಗುತ್ತೆ. ಅವರು SP ಬಾಲಸುಬ್ರಹ್ಮಣ್ಯಂ ಅವರು ಅವರ ಹೃದಯದಲ್ಲಿ ತುಂಬ ವಿಶೇಷವಾದ ಸ್ಥಾನ ಕೊಟ್ಟು ದೇವರ ಥರ ಪೂಜೆ ಮಾಡ್ತಾ ಇದ್ದಂತಹ ವ್ಯಕ್ತಿಯೊಬ್ಬರಿದ್ದರು. ಅವರು ಮೊಹಮ್ಮದ್ ರಫಿ ಅವರು. ಹಲವಾರು ವೇದಿಕೆಗಳ ಮೇಲೆ ಅವ್ರು ಹೇಳ್ತಾ ಇದ್ರು, ನಾನು ರಫಿ ಅವರ ಏಕಲವ್ಯ ಶಿಷ್ಯ ಅಂತ ಹೇಳ್ತಿದ್ರು. ಹಾಗೆ ಅವರ ಮಗುವಿನಂತಹ ಮನಸ್ಸು ಮತ್ತು ನಡವಳಿಕೆ, ಇದೆಲ್ಲವನ್ನು, ಗಾಯನವನ್ನು ಕೂಡ ಮಾದರಿಯನ್ನಾಗಿರಿಸ್ಕೊಂಡು ಅದನ್ನು ತುಂಬ ಅನುಕರಿಸ್ತಾ ಇದ್ರು. ಅವರು ಹಾಡುವ ಒಂದು ಕಾಲು ಭಾಗದಷ್ಟಾದರೂ ನಾನು ಹಾಡಿದ್ರೆ ಸಾರ್ಥಕ ಅಂತ ಹೇಳ್ತಿದ್ರು. ಆಮೇಲೆ ಅವ್ರದ್ದು ಹಾಡಿನ ಪುಸ್ತಕದಲ್ಲಿ ಯಾವಾಗಲೂ ರಫಿ ಅವರ ಒಂದು ಫೋಟೋನ ಕೂಡ ಇಟ್ಕೊಂಡಿರ್ತಾಯಿದ್ರು. ಅಷ್ಟು ಪಂಚಪ್ರಾಣ ರಫಿ ಅವರ ಹಾಡುಗಳು ಅಂದರೆ. ಹಾಗೆ ಇವರು ಯಾವಾಗಲೂ ಹೇಳೋರು, ಒಬ್ಬ ಮನುಷ್ಯ ಒಂದು ಗ್ರೇಟ್ ಆರ್ಟಿಸ್ಟ್, ಒಂದು ಗ್ರೇಟ್ ಸಿಂಗರ್ ಆದರೆ, ಸೆಲೆಬ್ರಿಟಿ ಆದರೆ ಸಾಲದು, ಆತ ಎಲ್ಲದಕ್ಕೂ ಮುಖ್ಯವಾಗಿ ಒಬ್ಬ ಒಳ್ಳೆಯ ಹ್ಯೂಮನ್ ಬೀಯಿಂಗ್ ಆಗಿರಬೇಕು. ಆವಾಗಲೇ ಆತನ ಕಲೆಗೆ ಇನ್ನೂ ಹೆಚ್ಚಿನ ಮೆರುಗು ಬರೋದು. ನೀವು ನಿಮ್ಮ ಈಗೋ ಬಿಟ್ಟು, ಯಾರೋ ನಿಮ್ಮ ವೈರಿ ಕೂಡ ಚೆನ್ನಾಗಿ ಹಾಡಿದ್ರು ಹೋಗ್ಬಿಟ್ಟು ಯು ಡಿಡ್ ವೆಲ್ ಅಂತ ಹೇಳಿ, ಆವಾಗ ಯಾರೊಬ್ಬ ಚಿಕ್ಕ ಗಾಯಕಿ ಇರಬಹುದು, ಚಿಕ್ಕ ಆರ್ಟಿಸ್ಟ್ ಇರ್ಬೋದು, ಅವರನ್ನು ಹೊಗಳಿ, ಆವಾಗ ಅವರು ನಿಮ್ಮನ್ನು ಪ್ರೀತಿಸ್ತಾರೆ. ಹಾಗೆ ಅವರಿಗೆ ಸಿಗುವಂತಹ ಒಂದು ಎಲಿವೇಶನ್ ಏನಿದೆಯಲ್ಲ, ಅದು ತುಂಬ ಮುಖ್ಯವಾಗತ್ತೆ ಅಂತ ಯಾವಾಗಲೂ ಹೇಳ್ತಿದ್ರು. ಅವ್ರು ಹೇಳೋದಷ್ಟೇ ಅಲ್ಲ, ಬರೀ ಪ್ರೀಚ್ ಮಾಡ್ತಿರಲಿಲ್ಲ, ಅದನ್ನು ಅವರು ಪ್ರಾಕ್ಟೀಸ್ ಕೂಡ ಮಾಡ್ತಾಯಿದ್ರು. ಸೊ ಅವರು ವೇದಿಕೆಗಳಲ್ಲಿ ಬಂದಾಗ ಕೂಡ ತಾವು ಕೂತ್ಕೊಳ್ಳೋದಕ್ಕೆ ಮುಂಚೆ ನೋಡೋರು ಯಾರ್ಯಾರಿಗೆ ಚೇರ್ ಹಾಕಿಲ್ಲ, ಸಿಂಗರ್ಸ್ಗಿರ್ಬೋದು, ಮ್ಯೂಸಿಷಿಯನ್ಸ್ಗೆ, ಎಲ್ಲರಿಗೂ, ಈವನ್ ಸಪೋರ್ಟ್ ಸಿಂಗರ್ಸಿಗೆ ಕರೆದು ಬಿಟ್ಟು ಅವ್ರಿಗೆ ಚೇರ್ ಹಾಕ್ಸು ಅಂತ ಹೇಳಿ ಅವ್ರಿಗೆ ಕೂರಿಸಿ ತಾವು ಕೂತ್ಕೊಳ್ಳೋರು. ಆಮೇಲೆ ನಮ್ಮ ಮುಖದಲ್ಲಿ ಏನಾದರೂ ಒಂದು ನಾವು ತೋರಿಸದೇ ಹೋದರೂ ಕೂಡ ಎಷ್ಟು ಸೂಕ್ಷ್ಮ ಅಬ್ಸರ್ವೇಷನ್ ಇತ್ತು SPB ಅವರಿಗೆ ಅಂದರೆ, ಸಣ್ಣದೊಂದು ಟೆನ್ಷನ್ನಿನ ಅಥವಾ ಏನೋ ಒಂದು ನೋವಿನ ಎಳೆ ನಮ್ಮ ಮುಖದಲ್ಲಿ ಕಾಣಿಸಿದ್ರೆ ತಕ್ಷಣ ಬಂದು ನಮ್ಮನ್ನು ಕರೀತಿದ್ರು ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ. ಇಲ್ಲಾಂದರೆ ಅವರೇ ಪಕ್ಕದಲ್ಲಿ ಬಂದು ಕೂತ್ಕೊಂಡು, ಯಾಕೆ ನೀನು ಯು ಆರ್ ನಾಟ್ ಆಲ್ ರೈಟ್ ಅಂತ ಕೇಳೋರು. ಹೀಗೆ ಏನೇ ತಲ್ಲಣ ಇದ್ದರೂ, ಏನೇ ಟೆನ್ಷನ್ ಇದ್ದರೂ ಅದನ್ನು ದೂರ ಮಾಡಿ ಸಾಂತ್ವನ ಹೇಳಿ ನಂತರ ವೇದಿಕೆ ಮೇಲೆ ಕರ್ಕೊಂಡು ಹೋಗೋರು. ನನಗೆ ಈಗ ನೆನಪಾಗ್ತಿದೆ ಮಹಾನುಭಾವ, ಈ ಥರದ ಹಲವಾರು ವೇದಿಕೆಗಳಲ್ಲಿ ನೋಡೋದಕ್ಕೆ ನಾನು ಕಂಪೇರಿಂಗ್ ಮಾಡಬೇಕಾದ್ರೆ, SPB ಸರ್ ಹಾಡಬೇಕಾದ್ರೆ, ನೀವು ಜೊತೆಗೆ ಹಾಡಬೇಕಾದ್ರೆ, ಒಂದು ನಿಮಿಷ ಬಾಯಿಲಿ ಅಂತೇನೋ ಕರೆದು ನಿಮ್ಮ ಪಕ್ಕ ಕೂತು ಮಾತಾಡ್ತಿದ್ದಾಗ ಏನೋ ಡಿಸ್ಕಸ್ ಮಾಡಿ, ನಾವು ಅಂದ್ಕೊಂಡ್ವಿ ಯಾವುದೋ ಹಾಡು ಬಗ್ಗೆ ಏನೋ ಹೇಳಿದ್ದಾರೆ ಸರ್, ಇವ್ರ ಜೊತೆ ಮಾತಾಡ್ತಿದ್ದಾರೆ ಅಂತ. ಬಟ್ ಲಾಜಿಕ್ ಈಗ ಅರ್ಥ ಆಗ್ತಿದೆ ತುಂಬ ಜನರಿಗೆ, ನೋಡೋರಿಗೆ, ಅಥವಾ ನನಗೇನೆ ಈಗ ಅರ್ಥ ಆಗ್ತಿದೆ. ಅಲ್ಲೇನೋ ಅಬ್ಸರ್ವ್ ಮಾಡಿದ್ದಾರೆ ನಿಮ್ಮ ಹತ್ರ ಅವರು, ನಿಮ್ಮ ಜೊತೆ ಮಾತಾಡಿ ಆಮೇಲೆ ಹಾಡು ಹೇಳಿದ್ರು ಅಂತ. ಬಟ್ ಅದು ಯಾವುದು ಕೂಡ ಹಾಡೋಕೆ ನಿಂತಾಗ ನೀವಾಗಲಿ ಅವರಾಗಲಿ ಜನಕ್ಕೆ ಅದೊಂದು ಟ್ರೀಟ್. ಅದು ಯಾವ ಸಾಂಗು ಡ್ಯುಯೆಟಲ್ಲಿ ತುಂಬ ನೀವು ಇಷ್ಟಪಟ್ಟು ಅವ್ರ ಜೊತೆ ಪರ್ಫಾರ್ಮ್ ಮಾಡ್ತಿದ್ದದ್ದು, ಡ್ಯುಯೆಟ್ ಸಾಂಗಲ್ಲಿ ವಿಚ್ ಯು ಲೈಕ್ ಅಟ್ ದ ಮೋಸ್ಟ್? ನಾನು ಇಷ್ಟಪಟ್ಟು ಪರ್ಫಾರ್ಮ್ ಮಾಡ್ತಿದ್ದಿದ್ದು ಅನ್ನೋದಕ್ಕಿಂತ ಪ್ರತಿ ಕಾರ್ಯಕ್ರಮದಲ್ಲೂ ಕಡ್ಡಾಯವಾಗಿ ಪ್ರತಿ ಸಾಂಗ್ ಲಿಸ್ಟಲ್ಲೂ ಇರ್ತಾ ಇದ್ದಂತಹ ಹಾಡು ಅಂದರೆ ಪಲ್ಲವಿ ಅನುಪಲ್ಲವಿ ಚಿತ್ರದ ನಗುವನಯನ. ಇದನ್ನು ಅವರು ತುಂಬ ಇಷ್ಟಪಡ್ತಾ ಇದ್ರು, ತುಂಬ ಪ್ರಿಯವಾದ ಹಾಡು. ಶರ್
Yeah. ನಾನು ಇನ್ನೊಂದು ತಮಾಷೆದು ವಿಷಯನೂ ಹೇಳ್ತೀನಿ. ಇದು ಎಷ್ಟು ಇಷ್ಟ ಅವ್ರಿಗೆ ಈ ಹಾಡು ಅಂತಂದರೆ, ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಷ್ಟು ಒಂದು ಉತ್ಕೃಷ್ಟವಾಗಿದೆ ಅಂತಂದರೆ, ಅದನ್ನು ಕೇಳ್ತಾ ಕೇಳ್ತಾ ಚರಣ ತಗೊಳ್ಳೋದನ್ನ ಮರ್ತು ಹೋಗ್ಬಿಡೋರು ಕೆಲವು ವೇದಿಕೆಗಳಲ್ಲಿ. ತಕ್ಷಣ ಕಿವಿ ಹಿಡ್ಕೊಂಡು ನಾನು ಕಳೆದು ಹೋಗ್ಬಿಟ್ಟಿದ್ದೆ, ದಯವಿಟ್ಟು ಕ್ಷಮಿಸಿ, ಮತ್ತೊಂದ್ಸಲಿ ನುಡಿಸಿ ಅಂತ ಹೇಳಿ ಮತ್ತೆ ಅದನ್ನು ನುಡಿಸಿಸ್ಕೊಂಡು ಮತ್ತೆ ಕೇಳಿ ಮತ್ತೊಮ್ಮೆ ಎಂಜಾಯ್ ಮಾಡಿ ಆಮೇಲೆ ಚರಣ ತಗೊಳ್ತಾ ಇದ್ರು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ, ಹೊಸ ಭಾಷೆಯಿದು ರಸಕಾವ್ಯವಿದು, ಇದ ಹಾಡಲು ಕವಿ ಬೇಕೇ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತಿಗೆ. ಯಪ್ಪ, ಜುಮ್ಮನತ್ ಒಂದು ಕ್ಷಣ ಎಂತೆಂಥ ಅದ್ಭುತವಾದಂಥ ಹಾಡುಗಳು ಅಂತ ಅನ್ನಿಸ್ತಾ ಇದೆ. ಸುನೀಲ್, ನನ್ನ ಪ್ರಕಾರ ಬೆಳೀತಾ ಇಂದಾನೇ ಈ ಹಾಡುಗಳೆಲ್ಲವೂ ಕೂಡ ಸಾಥ್ ಜೊತೆಗೆ ಇತ್ತು. ಮನೇಲಿ ಅಮ್ಮ ಹಾಡ್ತಿದ್ರು, SPB ಸರ್. ಅದು ಯಾವ ವರ್ಷದಲ್ಲಿ, ಯು ಡು ರಿಮೆಂಬರ್, ಆ ಚಿಕ್ಕ ಹುಡುಗನಿಂದ SPB ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು, ಫೀಲ್ ಆಗಿದ್ದು? ನಮ್ಮ ಅಮ್ಮ ಕಾರ್ಯಕ್ರಮಗಳು ಕೊಡ್ತಾ ಇದ್ರು. ಸೊ ಅವ್ರ ಜೊತೆಗೆ ನಾನು 3-4ನೇ ವಯಸ್ಸಿನಿಂದನೇ ಕಾನ್ಸರ್ಟ್ಸ್ಗೆಲ್ಲ ಹೋಗ್ತಾ ಇದ್ದೆ. ಸೊ ಅದರಲ್ಲಿ ಹೆಚ್ಚು ಪಾಲು SP ಸರ್ದು ಹಾಡುಗಳು ಕೇಳ್ತಾ ಇದ್ದಿದ್ದು. ಸೊ ಕೇಳ್ಕೊಂಡು ಬೆಳೆದಿದ್ದು ಅನ್ನೋದು ಹೇಳೋದೇ ಬೇಕಾಗಿಲ್ಲ. ನಾನು ಮೊದಲನೇ ಸರ್ತಿ ಭೇಟಿ ಅಂತ ನನ್ನ ನೆನಪಿನಲ್ಲಿ ಇರೋದು, ನನಗೂ ಆವಾಗ 9 ವಯಸ್ಸಿರ್ಬೋದು, 9-10 ವಯಸ್ಸಿರಬಹುದು. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಒಂದು ಸಿನಿಮಾಕ್ಕೆ ಹಾಡೋದಕ್ಕೆ ಅಂತ ನನ್ನನ್ನು ಕರೆಸಿದ್ರು. ಎಲ್ ವೈದ್ಯನಾಥನ್ ಅವ್ರ ಮ್ಯೂಸಿಕ್ ಇತ್ತು ಆ ಸಿನಿಮಾಕ್ಕೆ. SP ಸರ್ ಜೊತೆಗೆ ಹಾಡೋ ಅವಕಾಶ ಇತ್ತು ನನಗೆ. SP ಸರ್ ಮತ್ತು ವಾಣಿ ಜಯರಾಮ್ ಅವ್ರ ಜೊತೆಗೆ ಹಾಡೋ ಅವಕಾಶ ಇತ್ತು. ಆವಾಗ ನನ್ನ ನೆನಪಿನಲ್ಲಿ ಉಳಿದಿರೋ ಮೊದಲನೇ ಭೇಟಿ ಅದು. ಸಿನಿಮಾ ಫೈನಲಿ ರಿಲೀಸೇ ಆಗಲಿಲ್ಲ. ವಿನೋದ್ ಆಳ್ವಾ ಅವರು ಹೀರೋ ಆಗಿ ನಟಿಸಬೇಕಾಗಿತ್ತು. ಐ ರಿಮೆಂಬರ್ ಅ ಕಪಲ್ ಆಫ್ ಲೈನ್ಸ್. ವಿನೋದ್ ಆಳ್ವಾ ಅವರು ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಬೇಕಾಗಿತ್ತು. ಆ ಸಿನಿಮಾ ಆಮೇಲೆ ಶೆಲ್ಫ್ ಆಗೋಯ್ತು. ಸೊ ಆ ಸಾಂಗ್ ಅನ್ನ ಬೇರೆ ಯಾವುದೋ ಸಿನಿಮಾದಲ್ಲಿ ಬಳಸ್ಕೊಂಡ್ರು ಲೇಟರ್. ಬಟ್ ಎಲ್ ವೈದ್ಯನಾಥನ್ ಅವ್ರ ಮ್ಯೂಸಿಕ್ ನಲ್ಲಿ ತುಂಬಾ ಗಿಮಿಕ್ಸ್ ಇತ್ತು ಆ ಹಾಡಿನಲ್ಲಿ. ಏಯ್ ಹೋಯ್ ಏಯ್ ಅಂತರ ಈ ತರ ಎಲ್ಲ ಇರುವಂತ ಸಿನಿಮಾ ಹಾಡಿತ್ತು. ಅದನ್ನ SP ಸರ್ ನನಗೆ ಎಷ್ಟೊಂದು ಅವರ ಇದರಲ್ಲಿ ಅವ್ರದ್ದು ರೆಗ್ಯುಲರ್ ಟಚಸ್ ಇರುತ್ತಲ್ಲ, ಟಿಪಿಕಲ್ SP ಸರ್ ಟಚಸ್ ಇರುತ್ತಲ್ಲ, ಆ ಥರದನ್ನೆಲ್ಲ ಹೇಳ್ಕೊಟ್ರು. ಆ ಲಿರಿಕ್ಸು, ಲಂಬೂನ ಲವ್ ಮಾಡೇ, ಲಂಬು ಅಂದ್ರೆ ವಿನೋದ್ ಆಳ್ವಾ ಅವ್ರಿಗೆ ಅಂತ ಬರ್ದಿದ್ದು, ಲಂಬೂನ ಲವ್ ಮಾಡೇ ಏ ಕಾದಂಬರಿ, ಈ ಲಂಬೂನ ಲವ್ ಮಾಡೇ ಏ ಅಂತೆಲ್ಲ ಇತ್ತು. ನನಗೆ ಅದೆಲ್ಲ ಹಾಡಿ ಅಭ್ಯಾಸವೆಲ್ಲ ನನಗೆ ಗೊತ್ತಿಲ್ಲ. SP ಸರ್ ಇದನ್ನೆಲ್ಲ ಹೇಳ್ಕೊಟ್ರು ಸ್ಟುಡಿಯೋದಲ್ಲಿದ್ದಾಗ. ಆಮೇಲೆ ಏನೋ ವಾಯ್ಸ್ ಚೇಂಜ್ ಮಾಡ್ಕೊಂಡು ಹಾಡೋದು, ಚರಣದಲ್ಲಿ ಒಂದು ಆ ಥರದ್ದೊಂದು ಇತ್ತು. ಈ ಥರ ಐ ಮೀನ್ ಗಿಮಿಕ್ಸ್ ಎಲ್ಲ ನಮಗೆ ಬರೋದಿಲ್ಲ. ಅವರು ಈಸ್ ಅ ಮಾಸ್ಟರ್ ಆಫ್ ಆಲ್ ದಿಸ್. ಸೊ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನೆನಪಿತ್ತು. ಆ್ಯಂಡ್ ಅದೇ ನನ್ನ ಮೊದಲನೇ ಮೆಮೊರಿ ಆಫ್ SP ಸರ್ ಇಸ್ ದಟ್. ನನಗೆ 9 ವಯಸ್ಸಿದ್ದಿರ್ಬೋದು, 9-10 ವಯಸ್ಸಿದ್ದಿರ್ಬೋದು. ನೈಸ್. ವೆಲ್ಕಮ್ ಬ್ಯಾಕ್ ಟು ಯು. ನಮ್ಮ ಮಾತುಕತೆ ಮುಂದುವರಿಯುತ್ತೆ. SPB ಅವರಿಗೆ ನಮ್ಮನ್ನು ಕೂಡ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೋ ಹೋಗಬೇಕಾಯ್ತಾರೆ.